ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಜಗತ್ತಿನಾದ್ಯಂತ ಶಾಂತಿಯ ಮಂತ್ರ ಬಿತ್ತಿದ ಓಂ ಶಾಂತಿ. ವೀಕ್ಷಕರೇ, ವಿಶ್ವಾದ್ಯಂತ ಪ್ರತಿಯೊಬ್ಬ ಮಾನವ ಸುಖ, ಶಾಂತಿ, ಸಮೃದ್ಧಿ, ಸೌಹಾರ್ದತೆಯಿಂದ ಬಾಳಲಿ ಎಂದು ಓಂ ಶಾಂತಿ ಕೇಂದ್ರಗಳ ಮೂಲಕ ಜಾತಿ, ಮತ, ಪಂಥ ಎನ್ನದೆ ಪರಮಾತ್ಮನ ಬೋಧನೆ ಮಾಡಲಾಗುತ್ತಿದ್ದು, ಜನತೆ ಸಕ್ರಿಯವಾಗಿ ಪಾಲ್ಗೊಂಡು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ರಾಜಸ್ಥಾನದ ಪ್ರಜಾಪಿತ ಬ್ರಹ್ಮಕುಮಾರಿ ಪ್ರಧಾನ ಕೇಂದ್ರ ಪಾಂಡವ ಭವನ ಮೌಂಟ್ ಅಬು ಕೇಂದ್ರದ ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿ ರಾಜಯೋಗಿ ಡಾಕ್ಟರ್ ಬಿಕೆ ಮೃತ್ಯುಂಜಯ ಅಣ್ಣ ಹೇಳಿದರು. ಅವರು ಬೈಲಹೊಂಗಲ ನಗರದ ಮೂರ್ಖಿಭಾವಿ ರಸ್ತೆಯಲ್ಲಿರುವ ತಿಗಡಿ ಪರಿವಾರದ ಜಾಗೆಯಲ್ಲಿ ನೂತನವಾಗಿ ನಿರ್ಮಿಸಿದ ರಾಜಯೋಗ ಭವನದ ಉದ್ಘಾಟನೆ, ಅಲೌಕಿಕ ಈಶ್ವರೀಯ ಸೇವೆಯ 50 ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿದ ಸಮರ್ಪಿತ ಸಹೋದರ ಸಹೋದರಿಯರ ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಕೇಂದ್ರಗಳನ್ನು ಆರಂಭಿಸಿ ಜನತೆಯ ಶಾಂತಿ, ಸೌಹಾರ್ದತೆ, ಪ್ರಾರ್ಥನೆ, ಬೋಧನೆಗಳ ಮೂಲಕ ನಿರಂತರವಾಗಿ ಓಂ ಶಾಂತಿ ಮಂತ್ರ ಬಿತ್ತಿ ಪರಮಾತ್ಮನ ಸಂದೇಶ ಬಿತ್ತಲು ಸದಾ ಪರಿಶ್ರಮಿಸುತ್ತಿದೆ ಎಂದರು. ಮುರುಗೋಡದ ಮಹಾಂತ ದುರ್ದುಂಡೇಶ್ವರ ಮಠದ ನೀಲಕಂಠ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಬೈಲಹೊಂಗಲ ನಾಡಿನಲ್ಲಿ ಕಳೆದ 3 ದಶಕಗಳಿಂದ ಪ್ರಜಾಪಿತ ಬ್ರಹ್ಮಕುಮಾರಿ ಕೇಂದ್ರದಿಂದ ಜನತೆಗೆ ಆಧ್ಯಾತ್ಮಿಕ ಪರಮಾತ್ಮನ ದಿವ್ಯ ಸಂದೇಶಗಳನ್ನು ನೀಡುವ ಮೂಲಕ ಶಾಂತಿಯ ಪರಿಸರವನ್ನು ನಿರ್ಮಿಸಿದ ಬ್ರಹ್ಮಕುಮಾರಿ ಸಂಸ್ಥೆಯ ಕಾರ್ಯ ಅನನ್ಯವಾಗಿದ್ದು, ಬಸವರಾಜ ತಿಗಡಿ ಅವರು ಬೈಲಹೊಂಗಲದಲ್ಲಿ ಬಹುದೊಡ್ಡ ಸಂಸ್ಥೆಯಾಗಲು ಹಗಲಿರುಳು ಶ್ರಮಿಸಿದ್ದಾರೆ ಎಂದರು. ಶಾಖಾ ವ್ಯವಸ್ಥಾಪಕ ಬಿಕೆ ಬಸವರಾಜ ತಿಗಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯವು ಜನರನ್ನು ಪರಿವರ್ತನೆ ಮಾಡಿ ಸನ್ಮಾರ್ಗದತ್ತ ಸೆಳೆಯುವ ಅದ್ಭುತ ಶಕ್ತಿ ಕೇಂದ್ರಗಳಾಗಿದ್ದು, ಬಡವ ಬಲ್ಲಿದರೆನ್ನದೇ ಇಲ್ಲಿ ಸೇವೆಗೈಯಲಾಗುತ್ತಿದ್ದು, ಬದುಕಿನ ಜಂಜಡದಲ್ಲಿ ಮನುಷ್ಯನಿಗೆ ಆಧ್ಯಾತ್ಮವು ಅತ್ಯವಶ್ಯಕವಿದ್ದು, ಹೀಗಾಗಿ ಪರಮಾತ್ಮನ ಜ್ಞಾನದಲ್ಲಿ ಪ್ರತಿಯೊಬ್ಬರೂ ಸಾಗಬೇಕು. ಸುಮಾರು 30 ವರ್ಷಗಳಿಂದ ಈ ಭಾಗದಲ್ಲಿ ನಿರಂತರವಾಗಿ ಸೇವೆಗೈಯಲಾಗುತ್ತಿದೆ ಎಂದರು. ಶಾಖಾ 3000 ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಬೆಳಗಾವಿ ವಲಯ ಕೇಂದ್ರದ ಸಂಚಾಲಕಿ ಅಂಬಿಕಾ ಅಕ್ಕ, ಬೈಲಹೊಂಗಲ ಶಾಖೆ ಸಂಚಾಲಕಿ ಪ್ರಭಾ ಅಕ್ಕ, ನ್ಯಾಯಾಧೀಶೆ ರೋಹಿಣಿ ಬಸಾಪುರೆ, ಶಾಸಕ ಮಹಾಂತೇಶ ಕೌಜಲ್ಗಿ, ಚನ್ನಮ್ಮನ ಕಿತ್ತೂರು, ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಮಾಜಿ ಶಾಸಕರಾದ ಡಾಕ್ಟರ್ ವಿಶ್ವನಾಥ ಪಾಟೀಲ್, ಮಹಾಂತೇಶ ದೊಡ್ಡಗೌಡರ್, ಉದ್ಯಮಿ ವಿಜಯ್ ಮೆಟಕುಡ, ಮಲ್ಲಪ್ಪಣ್ಣ ಮುರುಗೋಡ, ಶಂಕರ್ ಮಾಡಲ್ಗಿ, ಚಲನಚಿತ್ರ ನಟ ಶಿವರಂಜನ್ ಬೋಳನ್ನವರ್, ವಿವಿ ಗಣಾಚಾರಿ, ಶ್ರೀ ಸೋಮೇಶ್ವರ ಸಕ್ಕರೆ ಕಾರ್ಖಾನೆಯ ಮಾಜಿ ಉಪಾಧ್ಯಕ್ಷ ಮಹಾಂತೇಶ ಮತ್ತಿಕೊಪ್ಪ, ವಿರೂಪಾಕ್ಷಯ್ಯ ಕೋರಿಮಠ, ಪುರಸಭೆ ಮಾಜಿ ಅಧ್ಯಕ್ಷ ವಿಜಯ್ ಬೋಳನ್ನವರ, ಮಡಿವಾಳಪ್ಪ ಹೋಟಿ, ಬಸವರಾಜ ಬರಮಣ್ಣವರ್, ಮೀರಾ ಅಕ್ಕ ಮುಂತಾದವರು ವೇದಿಕೆ ಮೇಲೆ ಆಸೀನರಾಗಿದ್ದರು. ಇದೇ ಸಂದರ್ಭದಲ್ಲಿ ಓಂ ಶಾಂತಿಯ ಧ್ವಜಾರೋಹಣ, ರಾಜಯೋಗ ಭವನ, ಬಾಬಾ ಪ್ರಾರ್ಥನೆ ಮಂದಿರ ಉದ್ಘಾಟನೆಗೊಂಡವು. ವಿವಿಧ ಕ್ಷೇತ್ರದ ಸಾಧಕರನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ಬಿಕೆ ಸುಲೋಚನಾ ಅಕ್ಕ ಸ್ವಾಗತಿಸಿದರು. ಬಿಕೆ ನೀಲೇಶ್, ಬಿಕೆ ರೇಣುಕಾ ನಿರೂಪಿಸಿದರು. ಬಿಕೆ ಪ್ರಕಾಶ ಬೆಟಗೇರಿ ವಂದಿಸಿದರು.